ನಮಸ್ಕಾರ. ಸನಾತನ ಧರ್ಮದ ಆರಾಧ್ಯ ದೈವ ಗಣೇಶನ ಬಗ್ಗೆ ಮತ್ತು ಗಣೇಶ್ ಚತುರ್ಥಿ ಬಗ್ಗೆ ನಿಮಗೆ ಗೊತ್ತಿಲ್ಲದ ಮತ್ತು ನೀವು ಇಲ್ಲಿಯವರೆಗೂ ಕೇಳದೇ ಇರುವಂತಹ ಕೆಲವು ರಹಸ್ಯಗಳು ನೀವು ಈ ವಿಡಿಯೋದಲ್ಲಿ ನೀವೇ ನೋಡಿ. ಮೊದಲ ರಹಸ್ಯ, ಶಿವನ ಶಿರಸ್ತ್ರಾಣದಿಂದ ಬಂದ ಹೆಸರು. ಗಣೇಶನಿಗೆ ಗಣನ್ ಅಂದರೆ ಶಿವನ ಸೇನೆ, ಈಶ ಅಂದರೆ ನಾಯಕ, ಅಂದರೆ ಗಣಪತಿ ಅಂದರೆ ಶಿವನ ಸೇನೆಯ ನಾಯಕ. ಅದೇ ಕಾರಣಕ್ಕೆ ಯುದ್ಧ ಶುರು ಮಾಡುವ ಮೊದಲು ಗಣೇಶನನ್ನು ಪೂಜಿಸುತ್ತಾರೆ. ಎರಡನೇ ರಹಸ್ಯ, ಮೂಷಕ ವಾಹನದ ಅರ್ಥ. ಗಣೇಶನ ವಾಹನ ಒಂದು ಇಲಿ. ಸಾಮಾನ್ಯವಾಗಿ ದೇವತೆಗಳ ವಾಹನಗಳು ಸಿಂಹ, ಗರುಡ, ಹಂಸ, ದೊಡ್ಡ ದೊಡ್ಡ ಪ್ರಾಣಿಗಳು. ಆದ್ರೆ ಗಣೇಶನಿಗೆ ಇಲಿ ಯಾಕೆ? ಇದು ಒಂದು ಸಂದೇಶ, ನೀನು ಎಷ್ಟು ಚಿಕ್ಕವನೇ ಇದ್ದರೂ ದೇವರ ಅನುಗ್ರಹದಿಂದ ದೊಡ್ಡ ಕೆಲಸ ಮಾಡಬಹುದು. ಮೂರನೇ ರಹಸ್ಯ, ಗಣೇಶನ ಹುಟ್ಟಿದ ದಿನದ ವೈಜ್ಞಾನಿಕ ಕಾರಣ. ಗಣೇಶ ಚತುರ್ಥಿ ಯಾವಾಗಲೂ ಮಳೆಗಾಲದ ಕೊನೆಯಲ್ಲಿ ಬರುತ್ತದೆ. ಆಗ ಮೋದಕ, ಉಂಡೆ, ಪಟೋಲೆ ಹಬ್ಬದ ತಿನಿಸುಗಳು ದೇಹಕ್ಕೆ ಶಕ್ತಿಯನ್ನು, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತವೆ. ಹೀಗಾಗಿ ಇದು ಕೇವಲ ಧಾರ್ಮಿಕ ಹಬ್ಬವಲ್ಲ, ಆರೋಗ್ಯದ ಹಬ್ಬ ಕೂಡ. ನಾಲ್ಕನೇ ರಹಸ್ಯ, ಲೋಕಮಾನ್ಯ ತಿಲಕನ ಕ್ರಾಂತಿ ತಂತ್ರ. ಬ್ರಿಟಿಷರ ಕಾಲದಲ್ಲಿ ಜನ ಸೇರುವುದಕ್ಕೆ ನಿರ್ಬಂಧ ಇತ್ತು. ತಿಲಕ ಗಣೇಶ ಚತುರ್ಥಿಯನ್ನು ಸಾರ್ವಜನಿಕ ಹಬ್ಬ ಮಾಡಿದರು. ಹೀಗಾಗಿ ಜನರು ಒಂದಾಗಿ ಸೇರಿ ಸ್ವಾತಂತ್ರ್ಯ ಚಳುವಳಿಗೆ ಚೈತನ್ಯ ತುಂಬಿದರು. ಐದನೇ ರಹಸ್ಯ, ಗಣೇಶನ ಕಿವಿಗಳ ರಹಸ್ಯ. ಗಣೇಶನ ಕಿವಿ ದೊಡ್ಡದಿರೋದು ಕೇವಲ ಕಲಾತ್ಮಕ ಅಲಂಕಾರ ಅಲ್ಲ, ಅದು ಹೆಚ್ಚು ಕೇಳು, ಕಡಿಮೆ ಮಾತನಾಡು ಅನ್ನೋ ಜೀವನ ಪಾಠ. ಆರನೇ ರಹಸ್ಯ, ಗಣೇಶನಿಗೆ ಎರಡು ತಾಯಿ. ಬಹಳ ಜನರಿಗೆ ಗೊತ್ತಿಲ್ಲ, ಗಣೇಶನನ್ನು ಪಾರ್ವತಿದೇವಿಯೇ ಹುಟ್ಟಿಸಿದರೂ ಗಂಗಾದೇವಿ ಕೂಡ ಅವನ ಪಾಲಕ ತಾಯಿ ಎಂದು ಕೆಲವು ಪುರಾಣಗಳಲ್ಲಿ ಹೇಳಿದೆ. ಅದಕ್ಕೆ ಕೆಲಕಡೆ ಗಣೇಶನಿಗೆ ಗಂಗೆಯ ನೀರಿನಿಂದ ಅಭಿಷೇಕ ಮಾಡುವ ಸಂಪ್ರದಾಯ ಇದೆ. ಏಳನೇ ರಹಸ್ಯ, ಗಣೇಶನ ಕಣ್ಣಿನ ಅರ್ಥ. ಗಣೇಶನ ಕಣ್ಣುಗಳು ಚಿಕ್ಕದಾಗಿರೋದು ಕೇವಲ ಶಿಲ್ಪದ ವಿನ್ಯಾಸವಲ್ಲ, ಇದು ಧ್ಯಾನ ಮತ್ತು ಏಕಾಗ್ರತೆಯ ಸಂಕೇತ. ಎಂಟನೇ ರಹಸ್ಯ, ಗಣೇಶನ ಮೂರ್ತಿ ಮಣ್ಣಿನಿಂದಲೇ ಯಾಕೆ? ಪುರಾತನ ಕಾಲದಲ್ಲಿ ಮಣ್ಣಿನ ಮೂರ್ತಿ ನದಿಗೆ ಬಿಡುವುದರಿಂದ ಆ ಮಣ್ಣು ಕೃಷಿಗೆ ಮರಳಿ ಬೆಳೆ ಸಹಾಯಕವಾಗುತ್ತಿತ್ತು. ಇದು ಪರಿಸರ ಸ್ನೇಹಿ ಹಬ್ಬ ಅನ್ನೋ ಸಂದೇಶ. ಒಂಬತ್ತನೇ ರಹಸ್ಯ, ಗಣೇಶನ 108 ಹೆಸರುಗಳ ರಹಸ್ಯ. ವಿಭಿನ್ನ ಪ್ರದೇಶಗಳಲ್ಲಿ ಗಣೇಶನಿಗೆ ವಿಭಿನ್ನ ಹೆಸರುಗಳು. ವಕ್ರತುಂಡ, ಲಂಬೋದರ, ಗಜಾನನ. ಪ್ರತಿಯೊಂದು ಹೆಸರು ಅವನ ಗುಣ, ಶಕ್ತಿ ಮತ್ತು ಕಾರ್ಯವನ್ನು ಸೂಚಿಸುತ್ತದೆ. ಹೀಗಾಗಿ 108 ಹೆಸರುಗಳ ಪಠಣ ಎಂದರೆ ಅವನ ಎಲ್ಲಾ ರೂಪಗಳ ಆರಾಧನೆ. 10ನೇ ರಹಸ್ಯ, ಗಣೇಶನ ಹುಟ್ಟು ತಿಥಿ ನಿಶ್ಚಯ. ಪುರಾಣ ಪ್ರಕಾರ ಗಣೇಶ ಚತುರ್ಥಿ ದಿನ ಚಂದ್ರನನ್ನು ನೋಡಬಾರದು ಅನ್ನೋ ನಂಬಿಕೆ ಇದೆ. ಯಾಕಂದ್ರೆ ಚಂದ್ರನು ಗಣೇಶನನ್ನು ಹಾಸ್ಯ ಮಾಡಿದಾಗ ಅವನು ಶಾಪ ಕೊಟ್ಟ, ಇಂದು ನನ್ನ ರೂಪವನ್ನು ನೋಡಿದರೆ ಸುಳ್ಳು ಆರೋಪಗಳು ಬರುತ್ತವೆ. ಅದಕ್ಕೆ ಚಂದ್ರದರ್ಶನ ವ್ರತ ಎಂಬ ವಿಶೇಷ ಆಚರಣೆ ಇದೆ. 11ನೇ ರಹಸ್ಯ, ಗಣೇಶ ಚತುರ್ಥಿ ದಿನದ ಜ್ಯೋತಿಷ್ಯ ಶಕ್ತಿ. ಈ ದಿನ ಚತುರ್ಥಿ ತಿಥಿ, ಶುಕ್ಲ ಪಕ್ಷ ಮತ್ತು ಚಂದ್ರನ ಉಜ್ವಲ ಶಕ್ತಿ ಒಂದೇ ಸಮಯದಲ್ಲಿ ಬರುತ್ತವೆ. ಇದು ಮಾನಸಿಕ ಶಾಂತಿ ಮತ್ತು ಹೊಸ ಕೆಲಸ ಆರಂಭಿಸಲು ಅತ್ಯುತ್ತಮ ಸಮಯ ಎಂದು ಜ್ಯೋತಿಷ್ಯದಲ್ಲಿ ಹೇಳಲಾಗಿದೆ. 12ನೇ ರಹಸ್ಯ, ಗಣಪತಿ ಬಪ್ಪ ಮೂರ್ತಿಯ ತಲೆ ಅಳತೆ. ಹಳೆಯ ಶಿಲ್ಪಶಾಸ್ತ್ರ ಪ್ರಕಾರ ಗಣೇಶನ ತಲೆಯ ಅಳತೆ ದೇಹಕ್ಕಿಂತ ದೊಡ್ಡದಿರೋದು ಮಹಾಬುದ್ಧಿಯ ಸಂಕೇತ. ಇದು ಒಂದು ಪಾಠ, ಯಾವಾಗಲೂ ಹೃದಯದಷ್ಟೇ ಬುದ್ಧಿಯನ್ನು ಬೆಳೆಸಬೇಕು. 13ನೇ ರಹಸ್ಯ, ಗಣೇಶನೊಂದಿಗೆ ಕುಬೇರನ ಕತೆ. ಒಮ್ಮೆ ಕುಬೇರನು ತನ್ನ ಐಶ್ವರ್ಯವನ್ನು ಪ್ರದರ್ಶಿಸಲು ಗಣೇಶನಿಗೆ ಊಟಕ್ಕೆ ಆಹ್ವಾನ ನೀಡಿದ. ಗಣೇಶನು ಎಷ್ಟೇ ಊಟ ಮಾಡಿದರೂ ತೃಪ್ತಿಯಾಗಲಿಲ್ಲ. ಕೊನೆಗೆ ಪಾರ್ವತಿ ತಾಯಿ ಅವನಿಗೆ ಒಂದು ತುಳಸಿ ಎಲೆ ಕೊಟ್ಟಾಗ ಮಾತ್ರ ತೃಪ್ತನಾದ. ಇದರಿಂದ ಸಂದೇಶ, ಸಂಪತ್ತಿಗಿಂತ ಭಕ್ತಿ ಮತ್ತು ಪ್ರೀತಿ ಮುಖ್ಯ. 14ನೇ ರಹಸ್ಯ, ವಿದೇಶಗಳಲ್ಲಿ ಗಣೇಶ್ ಚತುರ್ಥಿ. ನಿಮಗೆ ಗೊತ್ತಾ, ಇಂಡೋನೇಷ್ಯಾ, ನೇಪಾಳ, ಥೈಲ್ಯಾಂಡ್, ಶ್ರೀಲಂಕಾ ಸೇರಿದಂತೆ ಹಲವು ದೇಶಗಳಲ್ಲಿ ಗಣೇಶನಿಗೆ ದೇವಸ್ಥಾನಗಳಿವೆ ಮತ್ತು ಅಲ್ಲಿಯೂ ಚತುರ್ಥಿ ಹಬ್ಬವನ್ನು ಆಚರಿಸಲಾಗುತ್ತದೆ. ಇದು ಗಣೇಶನ ಆರಾಧನೆ ಕೇವಲ ಭಾರತಕ್ಕೆ ಸೀಮಿತವಲ್ಲ ಅನ್ನೋದಕ್ಕೆ ಸಾಕ್ಷಿ. ಗಣೇಶನ ರಹಸ್ಯಗಳು ಇಷ್ಟವಾದ್ರೆ ವಿಡಿಯೋಗೆ ಲೈಕ್ ಕೊಡಿ.